ಸರಿ ಮಾಡಿ ಇಲ್ಲ ಅಂತಂದರೆ ಗೇಟ್ ತೆಗಿಲಿಕ್ಕೂ ಹಾಕ್ಲಿಕ್ಕೂ ಭಾಳ ಕಷ್ಟ ಆಯ್ತಪ್ಪ ಇದು ಗೇಟು. ಸೊ ಈ ಗೇಟು ಉಂಟಲ್ಲ ತೆಗಿಲಿಕ್ಕೆ ಹಾಕಲಿಕ್ಕೆ ಬರ್ರಿ. ಆರಾಮಾಗಿ ಮಲ್ಕೊಂಡಿದ್ದಾಳೆ ಅಲ್ಲನ ಪುಟ್ಟಿ. ಎಂತಾಯ್ತು ಚೋಟಿಗೆ? ಇಲ್ಲಿ ಬಾರಿ ಮಲ್ಕೊ ನೀನು ಬಾ. ಬರಿಬ್ಬರಿಗೆ ಸೊಕ್ಕು ಅಂದರೆ ಸೊಕ್ಕು ಅಲ್ಲನೇ ಅಂತ ಹೇಳಿ. ಸೊ ಇವಾಗ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಇಷ್ಟು ಕಂಪ್ಲೀಟ್ ಮಾಡಿದ್ವಿ. ಹಾಗೆ ಈಗ ಅಡಿಕೆ ಶಶಿಗೆ ನೀರಿನ ವ್ಯವಸ್ಥೆ ಬಿಡೋದು ಹೇಗೆ ಅಂತ ಹೇಳಿ ಈಗ ನೋಡಬೇಕು. ಆಲ್ರೆಡಿ ಜಟ್ಟಿಗಿಟ್ಟೆಲ್ಲ ಈ ನೀರು ಬಿಡೋ ನಮ್ಮ ಅವಸ್ಥೆ ಉಂಟಲ್ಲ ಭಾಳ ದೊಡ್ಡದಾಯಿತು. ಇಲ್ಲಿ ನೋಡಿ ಇಷ್ಟಕ್ಕೆ ಬಂದು ಇಲ್ಲಿ ಎಂಥ ಕೆಲಸ ಮಾಡ್ತೀನಿ ನೀನು? ಇಲ್ಲೆಲ್ಲ ಹೆಂಗೆ ಸರಿ ಜೋಪಾನವಾಗಿ ತಗೊಂಡೋಗ್ಬೇಕು. ಮುಚ್ಚಳೆಲ್ಲ ಗಟ್ಟಿ ಹಾಕಿರಬೇಕು. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ನಾನು ಹಾಕೋಂಥ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಅವಾಗ ನೀವು ವಿಡಿಯೋನ ಮೊದಲು ನೋಡ್ಬೋದು. ಸೊ ಇವತ್ತು ಬೆಳಗಿಂದ ಎದ್ದು ತಿಂಡಿ ತಿಂದು ಅಡಿಕೆನೆಲ್ಲ ಒಣಸ್ಲಿಕ್ಕೆ ಹಾಕಾಯಿತು. ಇವತ್ತಪ್ಪ ಗಣೇಶಪಾಲಿಗೆ ಹೋಗಿದ್ದಾರೆ. ಹೊಳೆ ಮಹಾಗಣಪತಿ ಮಧ್ಯದಲ್ಲಿ ಇದೆ ನದಿಯ, ಅಲ್ಲಿ ರೇತಿನ ಸಡಿ ಮಾಡೋಕ್ಕೆ ಹೋಗಿದ್ದಾರೆ. ಪ್ರತಿ ವರ್ಷವೂ ಕೂಡ ಅಲ್ಲಿ ಊರವ್ರು ಸೇರಿಕೊಂಡು ಒಂದು ದಿನ ಕೆಲಸ ಮಾಡಿಟ್ಟು ಬರ್ತಾರೆ. ಸೊ ಅವ್ರವ್ರ ಖುಷಿ ಅದು, ಹೋಗಲೇಬೇಕು ಅಂತೇಳಲ್ಲ, ಅವ್ರ ಇಚ್ಛೆಯಿಂದ ಹೋಗಿ ಅಲ್ಲಿ ಕೆಲಸ ಮಾಡಿ ಬರೋದು. ಇವತ್ತು ಅಮಾವಾಸ್ಯೆ, ಹಾಗಾಗಿ ಯಾವುದೇ ಕೆಲಸ ಇರೋದಿಲ್ಲ. ಯಾಕೆಂದರೆ ಇಲ್ಲಿ ಅಡಿಕೆ ಸೀಸನ್ ಇರೋದ್ರಿಂದ ಅಮಾವಾಸ್ಯೆ ದಿನ ಯಾರು ಅಡಿಕೆ ಕೊಯ್ಯೋದಿಲ್ಲ. ಹಾಗಾಗಿ ಜನ ಎಲ್ಲ ಫ್ರೀ ಇರ್ತಾರೆ ಅಂತ ಹೇಳಿಬಿಟ್ಟು ಅಮಾವಾಸ್ಯೆ ದಿನ ಇಟ್ಕೊತಾರೆ ಪ್ರತಿ ವರ್ಷವೂ ಕೂಡ. ಅವ್ರು ಇಷ್ಟ ಇದ್ದವರು ಊರವ್ರು ಹೋಗಿ ಅಲ್ಲಿ ಒಂದೇ ದಿನಕ್ಕೆ ಕೆಲಸ ಮಾಡಿ ಬರುವುದು. ಹಾಗೆ ಒಂದು ತಿಂಗಳ ನೆಕ್ಸ್ಟು ಅಲ್ಲಿ ಗಣಹೋಮ ನಡೆಯುತ್ತೆ. ಆ ಗಣಹೋಮಕ್ಕೆ ರೆಡಿ ಮಾಡೋಕ್ಕೆ ಇವತ್ತೇ ಅಲ್ಲಿ ಹೋಗಿ ನದಿ ಮಧ್ಯದಲ್ಲಿರೋದ್ರಿಂದ ಫುಲ್ ರೀತಿ ಸರಿ ಮಾಡೋದು, ಮತ್ತು ಏನಾದರೂ ಬಂದು ಕೂತ್ಕೊಳ್ಳುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿ ಊರವರೆಲ್ಲ ಹೋಗಿ ಸೇರಿಕೊಂಡು ಒಂದು ದಿನ ಮಟ್ಟಿಗೆ ಕೆಲಸ ಮಾಡಿಟ್ಟು ಬರ್ತಾರೆ. ಹಾಗೆ ನಿನ್ನೆ ಅಕ್ಕ ಬೆಂಗಳೂರಿಗೆ ಹೋದ್ಲು. ಇವತ್ತು ನಾನು ಮತ್ತು ಅಮ್ಮ ಸೇರಿಕೊಂಡು ಮನೇಲಿ ಏನು ಕೆಲಸ ಇರುತ್ತೋ ಅದನ್ನು ಮಾಡಬೇಕು. ಹಾಗೆ ಬೆಳಿಗ್ಗೆ ನನಗೆ ಎದ್ದು ಅಡುಗೆಲ್ಲ ಒಣಸ್ಲಿಕ್ಕೆ ಹಾಕಾದ್ಮೇಲೆ ಸೊ ನಮ್ಮ ಮನೆಗೆ ಅಲ್ಲೇ ತೋಟ ಉಂಟಲ್ಲ, ಹೊಸ ತೋಟ, ಆ ತೋಟಕ್ಕೆ ಕಳೆ ಮಷೀನಿಂದ ಹೊಡಿಬೇಕು. ಅದಕ್ಕೆ ಪೆಟ್ರೋಲ್ ಬೇಕು. ಹಾಗೆ ಅಣ್ಣ ಗಾಡಿ ಸರ್ವಿಸಿಗೆ ಹೋಗೋನಾಗಿತ್ತು. ಅವ್ರಿಗೆ ಹೋಗಿ ಕ್ಯಾನು ಮತ್ತು ಎಲ್ಲ ಕೊಟ್ಟು ಬಂದೆ. ಅವ್ರು ಬರಬೇಕಿದ್ರೆ ಒಂದು 10 ಲೀಟ್ರ್ ತಗೊಂಡು ಬರಲಿ ಅಂತ ಹೇಳಿ ಪೆಟ್ರೋಲ್ನ. ಇಲ್ಲಾಂತಂದರೆ ನಾವೇ ಎಲ್ಲಾದರೂ ಹೋಗಿ ತಗೊಂಡು ಬರಬೇಕು. ಅವ್ರು ಆಲ್ರೆಡಿ ಹೋಗೋರು ಇದ್ರಲ್ಲ, ಸೊ ಹಾಗಾಗಿ ಅವ್ರಿಗೆ ಹೋಗಿ ಕೊಟ್ಟು ಆ ಹೊಸ ತೋಟನೆಲ್ಲ ಹೋಗಿ ಕಣ್ಣಾಡಿಸ್ಕೊಂಡು ಬಂದೆ. ಸೊ ಇವಾಗ ನಮ್ಮ ಗೇಟಿಗೆ ಒಂದು ಬೇಲಿ ಗೇಟ್ ತೆಗಿಲಿಕ್ಕೆ ಹಾಕಲಿಕ್ಕೆ ಬರ್ತಾಯಿಲ್ಲ, ಅಲ್ಲಿ ಇದಕ್ಕೆ ಫುಲ್ ಹಾಕಿದ್ರಲ್ಲ, ಅದನ್ನು ನಾನು ಮತ್ತು ಅಮ್ಮ ಸೇರಿಕೊಂಡು ಆ ಬೇಲಿನ ಸರಿ ಮಾಡುವ ಅಂತ ಅಂದ್ಕೊಂಡಿದ್ದೀವಿ. ಆಲ್ರೆಡಿ ತುಂಬ ಟೈಮ್ ಆಗಿಬಿಟ್ಟಿದೆ ಅಡಿಕೆ ಒಣಸ್ಲಿಕ್ಕೆ ಹಾಕಲಿಕ್ಕೆ. ಇವತ್ತು 10 ಗಂಟೆ ಆಗಿದೆ. ಅಪ್ಪನೂ ಕೂಡ ಇರಲಿಲ್ಲ, ಅವರು ಕೂಡ ಬೆಳಿಗ್ಗೆ 9 ಗಂಟೆನೂ ಹೋಗಿಬಿಟ್ರು. ತಿಂಡಿ ತಿಂದಿದ್ದೆ ಹಾಗೆ ಹೋದರು. ಹಾಗೆ ನಾನು ಕೂಡ ಪೆಟ್ರೋಲ್ ಕೊಡಲಿಕ್ಕೆ ಕ್ಯಾನ್ ಕೊಡೋಕೆ ಹೋಗಿದ್ದವಳು ಸ್ವಲ್ಪ ಲೇಟಾಗಿ ಮನೆಗೆ ಬಂದೆ. ಸೊ ಎಲ್ಲ ಪಾತ್ರೆ ಎಲ್ಲ ತೊಳೆದು ಎಲ್ಲ ಅಡುಗೆ ಎಲ್ಲ ಮಾಡಿ ಮುಗಿಸೋ ತನಕ ಲೇಟಾಗೋಯಿತು. ಇವಾಗ ಅಮ್ಮ ಗುಟ್ಟ ಎಲ್ಲ ತೊಗೊಂಡು ಬಂದಿದ್ದಾರೆ ಬೇಲಿನ ಸರಿ ಮಾಡೋಕ್ಕೆ. ಸೊ ನಾನು ಅಮ್ಮ ಸೇರಿಕೊಂಡು ಅಲ್ಲಿ ಬೇಲಿ ಸರಿ ಮಾಡೋದು. ಯಾಕೆಂದರೆ ಗೇಟ್ ತೆಗಿಲಿಕ್ಕೆ ಬರ್ತಾಯಿಲ್ಲ, ಫುಲ್ ದರ್ಕ ಹಾಕಿದಾಗ ಅದು ಹೋಗಿಬಿಟ್ಟಿದೆ ಬೇಲಿ. ಹಾಗೆ ಆದ ತಕ್ಷಣ ಅಡಿಕೆ ಗಿಡ ಶಶಿ ಉಂಟಲ್ಲ, ಅದಕ್ಕೂ ಕೂಡ ಸ್ವಲ್ಪ ಮರೆ ಮಾಡಬೇಕು. ಈ ಕಡೆಯಿಂದ ಫುಲ್ ಅಂಗಳದಿಂದ ಬಿಸಿಲು ಬಡಿಯತ್ತೆ. ಸೊ ಹಾಗೆ ಇವಾಗ ಬನ್ನಿ ಬೇಲಿನ ಸರಿ ಮಾಡಿ ಸೊ ನೆಕ್ಸ್ಟ್ ಏನು ಕೆಲಸ ಇವತ್ತು ಇರುತ್ತೆ ಅಂತ ಹೇಳಿ ನೋಡಬೇಕು. ಹಾಗೆ ನಿನ್ನೆ ಪೂರ್ತಿಯಾಗಿ ಹೂವಿನ ಗಿಡಕ್ಕೆ ಎಷ್ಟಾಗುತ್ತೋ ಅಷ್ಟನ್ನೆಲ್ಲ ನೀರು ಹಾಕಿಬಿಟ್ಟಿದ್ದೀನಿ. 1 ವಾರ ಆಗಿತ್ತು ಹೂವಿನ ಗಿಡಕ್ಕೆ ನೀರು ಹಾಕಿದೆಯಾ. ಸುಮಾರು ರವಿವಾರ ಅಡಿಕೆ ಕೊಯ್ದಿದ್ರು, ಅಂದರೆ ಹೋದರೆ ಶನಿವಾರ ದಿನ ನಾನು ಅಷ್ಟು ಹೂವಿನ ಗಿಡಕ್ಕೂ ನೀರು ಹಾಕಿದ್ದು. 1 ವಾರ ಆಗಿತ್ತು ನೀರು ಹಾಕಿರಲಿಲ್ಲ. ಹಾಗೆ 3-4 ದಿನ ಮೋಡ ಇದ್ರಿಂದ ಅಷ್ಟೊಂದು ಬಾಡಲಾಗಿತ್ತು ಹೂವಿನ ಗಿಡ. ಸೊ ನಿನ್ನೆ ಪೂರ್ತಿಯಾಗಿ ಹೂವಿನ ಗಿಡಕ್ಕೆಲ್ಲ ನೀರು ಹಾಕಿ ಮುಗಿಸಿದೆ. ಸೊ ಇವತ್ತೇ ಹೂವಿನ ಗಿಡಕ್ಕೆ ಯಾವುದೂ ನೀರು ಹಾಕುವಂಥದ್ದಿಲ್ಲ. ಅಡಿಕೆ ಶಶಿಗೆ ಒಂದು ಸ್ವಲ್ಪ ನೀರು ಹಾಕಬೇಕು, ಅಲ್ಲಿ ಸ್ವಲ್ಪ ಮರೆಯನ್ನು ಮಾಡಬೇಕು. ಇವಾಗ ಹೋಗಿ ಬೇಲಿನ ಸರಿ ಮಾಡಿ ಇಲ್ಲ ಅಂತಂದರೆ ಗೇಟ್ ತೆಗಿಲಿಕ್ಕೂ ಹಾಕಲಿಕ್ಕೂ ಭಾಳ ಕಷ್ಟ ಆಯ್ತಪ್ಪ ಇದು ಗೇಟು. ಸೊ ಈ ಗೇಟ್ ಉಂಟಲ್ಲ ತೆಗಿಲಿಕ್ಕೆ ಹಾಕಲಿಕ್ಕೆ ಬರ್ತಾಯಿಲ್ಲ. ಈ ಬೇಲಿ ಉಂಟಲ್ಲ ಹೋಗಿಬಿಟ್ಟಿದೆ. ಗೇಟ್ ತೆಗಿಲಿಕ್ಕೆ ಕಷ್ಟ ಆಗಿದೆ. ಅದನ್ನು ಇವಾಗ ಸರಿ ಮಾಡಿ ಕಟ್ಟಬೇಕು. ಇಲ್ಲಾಂತಂದರೆ ನಾವು ಮನೇಲಿ ಇಲ್ದಿದ್ದಾಗ ದನಗಳ ಹೊಕ್ಕೋ ಚಾನ್ಸಸ್ ಇದೆ. ನಾವು ಯಾವಾಗಲೂ ಮನೇಲಿ ಇರೋದು ಕಡಿಮೆ, ತೋಟದ ಕಡೆ ಇರೋದೇ ಜಾಸ್ತಿ. ಈ ಥರ ಹೀಗೆ ಬಾಗಿ ಬಂದಿದೆ. ಈ ಕಡೆಯಿಂದ ಗೇಟ್ ಹೀಗೆ ತೆಗಿಬೇಕಾದ್ರೆ ಇಲ್ಲಿ ತಾಗ್ಬಿಡುತ್ತೆ. ಅದನ್ನು ಈಗ ಸರಿ ಮಾಡಿ ಗುಟ್ಟ ಕಟ್ಟಿ ನೆಟ್ಟ ಮಾಡಿ ಕಟ್ಟಬೇಕು. ಸೊ ಬನ್ನಿ ಇವಾಗ ಅದೇ ಕೆಲಸನ ಮಾಡುವ. ಈ ರೀತಿ ಬಾಗಿ ಬಂದಿದೆ ನಮ್ಮ ಬೇಲಿ. ಇಲ್ಲಿ ದರ್ಕ ರಾಶಿ ಮಾಡಿ ಫುಲ್ ಈ ಮರದಷ್ಟು ಹೈಟ್ ಹೋಗಿತ್ತು. ಫುಲ್ ಅದು ಮಳೆಗಾಲದಲ್ಲಿ ನೀರು ತಾಗಿ ಅದು ಫುಲ್ ಅಪ್ಪಚ್ಚಿಯಾಗಿ ಬೇಲಿನ ಬಂತು. ಸದ್ಯಕ್ಕೆ ಈ ಕಡೆ ಪಲ್ಟಿ ಒಂದು ಹೊಡೆದಿಲ್ಲ ನಮ್ಮ ಬೇಲಿ. ಇಲ್ಲಿ ಗೇಟ್ ತೆಗಿಲಿಕ್ಕೆ ಬರೋದಿಲ್ಲ. ಹೀಗೆ ಹಾಗೆ ಹೀಗೆ ಈಗ ಪೊಂಗಾಗಿಬಿಟ್ಟಿದೆ ನಮ್ಮ ಬೇಲಿ. ಈ ಅವಸ್ಥೆಗೆ ಬಂದಿದೆ. ಈ ಗೇಟನ್ನು ಹೀಗೆ ತೆಗಿಲಿಕ್ಕೆ ಬರುವುದಿಲ್ಲ.
ಇವರಿಗೆಲ್ಲ ಮಲ್ಕೊಳ್ಳಿಕ್ಕೆ ಅಂಗಳನ ಚಂದ ಮಾಡಿ ಸಾರಿಸ್ಕೊಟ್ಟಿದ್ದೀವಿ ನೋಡಿ. ಪಿಂಕಿ ಅಂತೂ ಬಿಡಿ ಎಕ್ಸ್ಟ್ರಾಡಿನರಿ ಅವಳದ್ದು. ಇವರಿಬ್ಬರು ಇಲ್ಲಿ ಮಲ್ಕೊಂಡಿದ್ದಾರೆ ನೋಡಿ ಹೆಂಗೆ ಮಲ್ಕೊಂಡಿದ್ದಾರೆ ಅಂತೇಳಿ. ಒಂದು ಸತಿ ತಂಪ್ಲಿಗೆ ಬಂದು ಮಲ್ಕೊಳ್ಳೋದು, ಇನ್ನೊಂದು ಸತಿ ಬಿಸಿಲಿಗೆ ಬಂದು ಮಲ್ಕೊಳ್ಳೋದು. ಈ ಪಿಂಕಿದಂತೂ ಸರ್ಕಸ್ ಎಕ್ಸ್ಟ್ರಾಡಿನರಿ ಆಗಿರುತ್ತೆ. ಬೇಲಿ ಕಟ್ಟಕ್ಕೆ ಬಳ್ಳಿ ಬೇಕು ಅಂತ ಹೇಳಿದ್ದು. ಹಾಗೆ ನಮ್ಮಪ್ಪ ಬೆತ್ತದ ಬಳ್ಳಿನ ಮಾಡಿಟ್ಟಿದ್ರಾಗಿತ್ತು, ಅದನ್ನು ತಗೊಂಡು ಹೋಗ್ತಾ ಇದ್ದೀನಿ. ಅಮ್ಮ ತಂದಿದ್ದಾಳೆ ಬಳ್ಳಿ, ಅದು ಮತ್ತು ಅಲ್ಲಿ ಕಟ್ಟಕ್ಕೆ ಬೇಕು ಅಂತೇಳಿ ಈ ಬೆತ್ತದ ಬಳ್ಳಿನೇ ತಗೊಂಡು ಹೋಗ್ತಾ ಇದ್ದೀನಿ. ಈ ಥರ ಮಾಡಿ ಬಳ್ಳಿ ಮಾಡಿ ಇಟ್ಟಿದ್ದಾರೆ ನಮ್ಮಪ್ಪ. ಕೊನೆಗೂ ಬೇಲಿ ಸರಿ ಆಯಿತು. ಹೀಗೆ ಬಾಗಿ ಬಂದಿರೋದು ನೆಟ್ಟ ಮಾಡಿ ಕಟ್ಟಿದ್ವಿ. ಹಾಗೆ ಲಡ್ಡ ಪಡ್ಡೆ ಇರೋದಕ್ಕೆ ಕುಟ್ಟನ್ನೆಲ್ಲ ತೆಗೆದ್ವಿ. ಹಾಗೆ ಸದ್ಯ ಗಟ್ಟಿ ಮುಟ್ಟಿ ಮಾಡಿದ್ವಿ. ಇನ್ನೇನು ದನ ಹೊಕ್ಕೋ ರೇಂಜಿಗಿಲ್ಲ, ಸದ್ಯಕ್ಕೆ ಗಟ್ಟಿಯಾಗಿ ಕಟ್ಟಿದ್ವಿ. ಅಮ್ಮ ಮತ್ತು ಮಗಳ ಸಾಹಸ ಇದು ಇವತ್ತಿಗೆ. ಈ ಶಿಶಿಗೆ ಈ ಕಡೆಯಿಂದ ಫುಲ್ಲು ಬಿಸಿಲು ಹೊಡಿಯುತ್ತೆ. ಆಲ್ರೆಡಿ ಇಲ್ಲಿ ಕೆಂಪಾಗಿದೆ ಹೆಡೆನೆಲ್ಲ. ಇವಾಗ ಇಲ್ಲಿ ಸ್ವಲ್ಪ ತೆಂಗಿನ ಮರದ ಹೆಡೆನ ಈ ಥರ ಅಡ್ಡವಾಗಿ ಕಟ್ಟಿದ್ರೆ ಅಷ್ಟೊಂದು ಬಿಸಿಲು ಹೊಡೆಯೋದಿಲ್ಲ. ಇದಕ್ಕೂ ಪೂರ್ತಿಯಾಗಿ ಬಿಸಿಲು ಹೊಡಿತೆ. ಎಷ್ಟು ನೀರು ಬಿಟ್ಟರೂ ಕೂಡ ಹೆಡೆ ಫುಲ್ಲಾಗಿ ಕೆಂಪಾಗಿ ಸತ್ತೋಗಿಬಿಡುತ್ತೆ. ಈಗ ಆಲ್ರೆಡಿ ತುಂಬ ಫುಲ್ಲಾಗಿ ಕೆಂಪಾಗಿಬಿಟ್ಟಿದೆ. ಸೊ ಇವತ್ತು ನಾಳೆ ಅಂತಂದರೆ ಅಲ್ಲಿ ಸತ್ತ ಮೇಲೆ ನಾವು ಹೆಡೆ ಕಟ್ಟೋದು. ಸೊ ಇವತ್ತು ಅಮ್ಮ ನಾನು ಇದ್ದೀವಲ್ಲ ಮನೆಯಲ್ಲಿ, ಹಾಗಾಗಿ ಇಲ್ಲಿ ಕಟ್ಟುವ ಅಂತ ಹೇಳಿ. ಇಲ್ಲ ಅಂತಂದರೆ ಮತ್ತೆ ನಮಗೆ ಟೈಮ್ ಸಿಗೋದಿಲ್ಲ. ಹಾಗೆ ಒಂದು ಸ್ವಲ್ಪ ಆಗುತ್ತೆ ಇಲ್ಲೆಲ್ಲ ಕಟ್ಟಲಿಕ್ಕೆ ಈಸಿ ಆಗುತ್ತೆ. ಇಲ್ಲಿ ಅಡಿಕೆ ಮರ ಇದೆ, ತೆಂಗಿನ ಮರ ಇದೆ. ಸೊ ಇಲ್ಲಿಂದ ಇಲ್ಲಿ ಒಂದು 2 ಮಾರಷ್ಟು ಕಟ್ಟಿದ್ರೆ ಅದಕ್ಕೆ ತಂಪಲು ಕರೆಕ್ಟ್ ಆಗುತ್ತೆ. ಇಲ್ಲಾಂದರೆ ಈ ಕಡೆಯಿಂದ ಫುಲ್ ಬಿಸಿಲು ಹೊಡೆಯುತ್ತೆ. ಅದು ಸಾಯೋ ರೇಂಜಿಗೆ, ಇಲ್ಲಂತೂ ಕೆಲವೊಂದಷ್ಟು ಸಾಯೋ ರೇಂಜಿಗೆ ಬಂದಿದೆ. ಹಾಗೆ ಕಳೆನೂ ತೆಗಿಬೇಕು. ಕಳೆ ತೆಗಿಯೋಕ್ಕಿಂತ ಮುಂಚೆ ಕಟ್ಟೋದೇ ಮೊದಲು ಇಂಪಾರ್ಟೆಂಟ್ ಬಂದಿದೆ. ಆ ಪುಟ್ಟಿ ನೋಡಿ ಆರಾಮಾಗಿ ಮಲ್ಕೊಂಡಿದ್ದಾಳೆ ಅಲ್ಲನ ಪುಟ್ಟಿ. ಹಗಲು ರಾತ್ರಿ ಮಲ್ಕೊಳ್ಳೋದೊಂದೇ ಕೆಲಸ ನಮ್ಮ ಪುಟ್ಟಿದು ಅಲ್ಲನ ಪುಟ್ಟಿ. ಬಾ ಎದ್ದೇಳು ಪುಟ್ಟಿ. ಚೋಟು ಎಂಥದ್ದು? ಚೋಟು ಹಶು ಆಯಿತು ಚೋಟಿಗೆ. ಊಟ ಮಾಡೋನು ಚೋಟು. ಎಂತಾಯಿತು ಚೋಟಿಗೆ? ಇಲ್ಲಿ ಬಾ, ನೀನು ಮಲ್ಕೊ. ನೀನು ಬಾ, ಇಲ್ಲಿ ಬಾ. ಪುಟ್ಟಿ ಮಲ್ಕೊಂಡಿದ್ದಾಳಲ್ಲ, ನೀನು ಮಲ್ಕೊ. ಮಲ್ಕೊ. ಇಬ್ಬರು ಸೇರಿ ಮಲ್ಕೊಳ್ರಿ. ನಮ್ಮ ಸುಂದರಿಯವರಿಗೆ ಹೊರಗಡೆ ಬಿಡುವ ಈಗ. ಶಿವನು, ಓ ಶಿವನು, ಓ ಶಂಕು, ಶೋಮಿ, ಹೊರಗಡೆ ಹೋಗಿ ಬರ್ತೀಯಲ್ಲನೇ? ಶಮಿ, ಶಿವನು ಹೊರಗಡೆ ಹೋಗು. 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 ಇಲ್ಲಿಗೆ ಹೋಗ್ತಾ ಇದ್ದಾರೆ. ಶಂಕುನು ಕೂಡ ಬಿಟ್ಟಿದ್ದೀವಿ. ನೋಡಬೇಕು ಅಮ್ಮನ ಜೊತೆ ಸ್ವಲ್ಪ ಹೊತ್ತು ಹೋಗಿ ಬರ್ತಾಳ ಅಥವಾ ವಾಪಸ್ ಬರ್ತಾಳ ಅಂತೇಳಿ. ಅಮ್ಮಂಗೆ ಹೊಡಿತಾ ಇದ್ದಾಳೆ ನೋಡೋಳು ಎಷ್ಟು ಸೊಕ್ಕು ಅಂತ ಹೇಳಿ. ಇವರಿಬ್ಬರಿಗೆ ಸೊಕ್ಕು ಅಂದರೆ ಸೊಕ್ಕು ಅಲ್ಲನೇ. ನೀರು ಕುಡೀರಿ. ಒಣ ಹುಲ್ಲು ಹಾಕಿರೋದಕ್ಕೆ ತಿನ್ನೋಕೆ ಮನಸ್ಸೇ ಮಾಡೋದಿಲ್ಲ. ಒಂದು ಸ್ವಲ್ಪನಾದರೂ ಹಸಿ ಹುಲ್ಲು ಬರಲಿ ಅಂತ ಹೇಳಿ ಬೊಬ್ಬೆ ಹಾಕ್ತಾ ಇರ್ತಾರೆ ಅಲ್ಲನೇ. ಸುಗ್ಗೋ, ಓ ಸುಗ್ಗೋ. ಇವಳಂತೂ ಬಿಡಿ ಎಷ್ಟು ಸೊಕ್ಕು ಅಂದರೆ ಇವಳಿಗೆ. ಅಯ್ಯೋ, ಇಲ್ಲಿ ಈ ರೀತಿಯಾಗಿ ಎಡೆಯನ್ನು ತಂದ್ಕೊಂಡು ಕಟ್ಟಿದ್ವಿ. ಈಗ ಬಿಸಿಲು ಅಷ್ಟೊಂದು ತಾಗೋದಿಲ್ಲ, ಇನ್ನೂ ಅಷ್ಟಲ್ಲಿ ಸಾಕಾಗಿಲ್ಲ. ಇಲ್ಲಿಷ್ಟನ್ನು ಕಟ್ಟಿದ್ವಿ. ಸ್ವಲ್ಪ ಜಸ್ಟ್ ಬೇಕಿದ್ರೆ ಮತ್ತೆ ಅಡಿಕೆ ಮರದ ಹಳೆ ಇದು ಹೆಡೆ ಇರುತ್ತಲ್ಲ ಅದನ್ನು ತಂದು ಕಟ್ಟಬೇಕು. ಇನ್ನು ಅಲ್ಲಷ್ಟು ಸಾಕಾಗಿಲ್ಲ. ಮತ್ತೆ ಎಲ್ಲಾದರೂ ಹೋಗಿ ನೋಡಬೇಕು, ಸಿಕ್ಕಿದ್ರೆ ತಂದು ಕಟ್ಟಿದರೆ ಆ ಕಡೆಗೆ ಫುಲ್ ನೆರಳಾಗಿಬಿಡತ್ತೆ ಅಂತ ಹೇಳಿ. ಸೊ ಇವಾಗ ಮಧ್ಯಾಹ್ನ ಊಟಕ್ಕಿಂತ ಮುಂಚೆನೇ ಇಷ್ಟು ಕಂಪ್ಲೀಟ್ ಮಾಡಿದ್ವಿ. ಹಾಗೆ ಈಗ ಅಡಿಕೆ ಶಿಶಿಗೆ ನೀರಿನ ವ್ಯವಸ್ಥೆ ಬಿಡೋದು ಹೇಗೆ ಅಂತ ಹೇಳಿ ಈಗ ನೋಡಬೇಕು. ಆಲ್ರೆಡಿ ಜಟ್ಟಿ ಗಿಟ್ಟೆಲ್ಲ ಎಲ್ಲೆಲ್ಲೋ ಹೊತ್ತಾಕಿದ್ವಿ, ಅದನ್ನೆಲ್ಲ ಈಗ ಹುಡ್ಕೊಂಡು ತರಬೇಕು. ನೋಡುವ ಹೇಗೆ ನೀರಿನ ವ್ಯವಸ್ಥೆ ಮಾಡಿ, ದೊಡ್ಡ ಜಟ್ಟು ಹಾಕೋದಾ ಅಥವಾ ಚಿಕ್ಕದು ಹಾಕೋದಾ ಅಥವಾ ನೀರು ಹಾರತ್ತಾ ಇಲ್ವಾ ಅಂತ ಹೇಳಿ ನೋಡಬೇಕು. ಸೊ ಈಗ ನಾನು ಮತ್ತು ಅಮ್ಮ ಸೇರಿಕೊಂಡು ಈಗ ನೆಕ್ಸ್ಟ್ ಅಡಿಕೆ ಶಿಶಿಗೆ ನೀರು ಬಿಡೋದು ವ್ಯವಸ್ಥೆ ಏನು ಅಂತ ಹೇಳಿ ಮಾಡಬೇಕು. ಹಾಗೆ ಅಡಿಕೆಗೆಲ್ಲ ಸ್ವಲ್ಪ ಬಿಸಿಲು ತಾಗಿ ಸ್ವಲ್ಪ ಒಣಗಲಿಕ್ಕೆ ಬಂದಿದೆ. ಸ್ವಲ್ಪ ಜಾಸ್ತಿನೇ 2 ಬಿಸಿಲು ನಾವು ಒಣಗಿಸ್ತೀವಿ. ಯಾಕೆಂದರೆ ನಾವು ಅವಾಗಿಂದ ಸೇಲ್ ಮಾಡೋದಿದ್ರೆ ಹಾಗೆ ಮಾರ್ಕೆಟಿಗೆ ಹಾಕ್ಬೋದು. ಸ್ವಲ್ಪ ಸ್ಟಾಕ್ ಇಟ್ಕೊಳ್ಳೋದಿದ್ರೆ ಸ್ವಲ್ಪ ಜಾಸ್ತಿನ ಒಣಗಿಸಿ ಇಟ್ಕೊಳ್ಬೇಕಾಗತ್ತೆ. ಸೊ ರೇಟ್ ಏರುಪೇರು ಆಗ್ತಾ ಇರುತ್ತೆ. ನಮಗೆ ಯಾವಾಗ ಬೇಕು ನಾವು ಅಡಿಕೆನ ಒಣಗಿಸಿ ಆದಮೇಲೆ ನೆಕ್ಸ್ಟ್ ಡಿವೈಡ್ ಮಾಡಬೇಕು. ಚೆನ್ನಾಗಿರೋ ಅಡಿಕೆ, ಹಳೆ ಅಡಿಕೆ, ಬೆಟ್ಟೆ ಈ ಥರ ಅಂತ ಹೇಳಿಬಿಟ್ಟು ಡಿವೈಡ್ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ನಮಗೆ. ಹಾಗಾಗಿ ನಾವು 2 ಬಿಸಿಲನ್ನ ಜಾಸ್ತಿನೇ ಒಣಗಿಸಿ ಇಟ್ಕೊತೀವಿ. ಮತ್ತು ಎಲ್ಲಾದರೂ ಬೂರ್ಸ್ ಬರುತ್ತೆ ಅಥವಾ ತುಂಬ ಹಾಳಾಗಿಬಿಟ್ರೆ ಅಡಿಕೆ ಅಂತ ಹೇಳಿಬಿಟ್ಟು ನಾವು ಅಡಿಕೆನ 2 ಬಿಸಿಲು ಜಾಸ್ತಿನೇ ಒಣಸ್ಕೊಂಡು ತುಂಬಿಸಿಡ್ತೀವಿ. ನಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗನ್ನ ನಾವು ಅಡಿಕೆನ ಕ್ಲೀನ್ ಮಾಡ್ತೀವಿ. ಸೊ ಇವಾಗ ಜಟ್ಟನ್ನು ಎಲ್ಲ ಹೇಗೆ ಅಂತ ಹೇಳಿ
ನೋಡಬೇಕು ಏನಾಗುತ್ತೆ ಅಂತೇಳಿ. ಈಗ ಪೈಪಿನ ಐಟಮ್ಸು ಅದು ಇದು ಅಂತೇಳಿ ಇಬ್ಬರು ಸೇರಿಕೊಂಡು ಹೇಗೇಗಾಗತ್ತೆ ಅಂತ ಹೇಳಿ ಸೊ ನೋಡಬೇಕು. ಸೊ ಬನ್ನಿ ನೋಡುವ ಹೇಗೆ ನಾವು ಈಗ ನೀರಿನ ವ್ಯವಸ್ಥೆ ಮಾಡೋದು ಅಂತ ಹೇಳಿ. ಜಟ್ಟು ಈ ರೇಂಜಿಗೆ ನೀರು ಹೊಡಿತಾ ಇದ್ದಿದ್ದು ದೊಡ್ಡ ಜಟ್ಟು, ಆದರೆ ಪೋರ್ಸ್ ಸಾಕಾಗ್ತಿಲ್ಲ. ಡೈರೆಕ್ಟ್ ಟ್ಯಾಂಕಿಂದ ಕೊಟ್ಟಿದ್ದೀವಿ, ಪೋರ್ಸ್ ಸಾಕಾಗ್ತಿಲ್ಲ. ಟ್ಯಾಂಕ್ ಫುಲ್ಲು ತುಂಬಿದ ಮೇಲೆ ನೋಡಬೇಕು, ಇಲ್ಲಾಂತಂದರೆ ಇನ್ನಷ್ಟು ರೌಂಡು ಅದು ಸಾಕು ಮಾಡ್ತಿತ್ತು, ಅದು ಹಾರಿದ್ರೆ ಚೆನ್ನಾಗಿರ್ತಿತ್ತು. ಸೊ ನೋಡಬೇಕು, ಇನ್ನು ಅರ್ಧ ಟ್ಯಾಂಕಿಗೆ ತುಂಬಿದೆ, ಇನ್ನು ಫುಲ್ ಟ್ಯಾಂಕ್ ತುಂಬಿದ ಮೇಲೆ ಅದು ಎಲ್ಲಾದರೂ ಸೇರಿದ್ರೆ ಒಂದೇ ಜಟ್ಟಿಂದ ಆಲ್ಮೋಸ್ಟ್ ಒಂದು 3/4% ಕವರ್ ಮಾಡ್ತಾಯಿತ್ತು. ಇಲ್ಲಾಂದರೆ ಚಿಕ್ಕ ಜಟ್ಟಿಂದ ಒಂದು 10-15 ಜಟ್ಟು ಹಾಕಬೇಕು. ಸೊ ನೋಡುವ ಏನಾಗುತ್ತೆ ಅಂತ ಹೇಳಿ. ಈ ಸರ್ಕಸ್ ನಡೀತಾ ಇದೆ ನಮ್ಮದು, ಏನಾಗುತ್ತೆ ಅಂತ ಹೇಳಿ. ಈ ನೀರು ಬಿಡೋ ನಮ್ಮ ಅವಸ್ಥೆ ಉಂಟಲ್ಲ ಭಾಳ ದೊಡ್ಡದಾಯಿತು. ಇಲ್ಲಿ ನೋಡಿ ಇಷ್ಟು ವೆರೈಟೀಸನ್ನು ತಂದು ಇಟ್ಕೊಂಡಿದ್ದೀವಿ. ಇನ್ನು ಆ ಜಟ್ಟಿಂದ ರಾಮಾಯಣ ಅಂತೂ ಮುಗಿತಾ ಇಲ್ಲ. ಇನ್ನು ನಾವು ಆ ಜಟ್ಟಿಂದ ನೀರು ಬಿಡಿಸ್ತೀವೋ, ಆದರೆ ಚಿಕ್ಕ ಚಿಕ್ಕ ಜಟ್ಟು ಇರುತ್ತಲ್ಲ ಅದರಿಂದ ನೀರು ಇದು ಮಾಡ್ತೀವೋ ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ಟ್ರೈ ಮಾಡೋದು. ಈ ಅಡಿಕೆ ಶಿಶಿಗೆ ನಾವು ಯಾವಾಗ ನೀರು ಬಿಡೋ ಥರ ಮಾಡ್ತೀವೋ ಅದು ಗೊತ್ತಿಲ್ಲ. ಸೊ ನೋಡುವ ಹೇಗಾಗತ್ತೆ ಅಂತ ಹೇಳಿ. ಎಲ್ಲ ಎಲ್ಲ ಮುರುಕು ಪೈಪು ಎಲ್ಲ ಮುರುಕದು ಏನೇನು ನೀರತ್ತೆ ನೋಡು ಮನೆಯಲ್ಲಿ ಎಲ್ಲನೂ ತಗೊಂಡು ಬಂದು ಇಟ್ಕೊತೀವಿ. ಸೊ ಎಲ್ಲನೂ ಜಾಯಿಂಟ್ ಮಾಡಿ ಏನಾಗತ್ತೆ ಅಂತ ಹೇಳಿ ಈಗ ನೋಡಬೇಕು. ನಮ್ಮ ಪುಟ್ಟಿ ಇಲ್ಲಿ ಬಂದು ಏನು ಮಾಡ್ತಿದ್ದಾಳೆ? ಪುಟ್ಟಿ ಎಂತ ಮಾಡ್ತಿದ್ದೆ ಇಲ್ಲಿ? ಪುಟ್ಟಿ ಎಂತ ಮಾಡ್ತಿದ್ದೆ? ಎಂತ ಮಾಡ್ತಿದ್ದೆ ಪುಟ್ಟಿ? ಎಲ್ಲಿ ಹೋಗ್ತೀವಿ ನಾವು ಅಲ್ಲಿಗೆ ಬರ್ತಾಳೆ ಪುಟ್ಟಿ. ಚೋಟು ಅಷ್ಟೊಂದು ಬರೋದಿಲ್ಲ, ಆದರೆ ಪುಟ್ಟಿ ಮಾತ್ರ ಇದ್ದಾಳಲ್ಲ, ಅವಳು ಮನುಷ್ಯರು ಎಲ್ಲಿ ಹೋಗ್ತಾರೋ ಅಲ್ಲೇ ಬಂದು ಕುತ್ಕೊಂಡಿರ್ತಾಳೆ. ಹಾಂ ಪುಟ್ಟಿ ಬಾ. ಕೊನೆಗೂ ಒಂದು ಜಟ್ಟನ್ನು ಹಾರಿಸಿದ್ವಿ. ಇನ್ನೊಂದು ಜಟ್ಟನ್ನು ಇದೇ ಥರ ಹಾರಿಸಿದ್ರೆ ಹೋದ ವರ್ಷದ ಅಡಿಕೆ ಶಿಶಿಗೆ ಕಂಪ್ಲೀಟ್ ಆಗುತ್ತೆ. ಈ ಚಿಕ್ಕದಿರುವಂಥ ಅಡಿಕೆ ಶಿಶಿಗೆ ಚಿಕ್ಕ ಜಟ್ಟಾದರೆ ಸಾಕು. ಇದು ಸ್ವಲ್ಪ ಹೈಟು ಹೋಗಿದೆ, ಯಾಕಂದರೆ ಚಿಕ್ಕ ಜಟ್ಟಾದರೆ ಅಷ್ಟಕ್ಕೂ ತಾಗೋದಿಲ್ಲ ಅಂತೇಳಿ ಈ ದೊಡ್ಡ ಜಟ್ಟನ್ನು ಹಾಕಿದ್ದೀವಿ. ಒಂದು ಜಟ್ಟನ್ನು ಏನೋ ಮಾಡಿ ಅಷ್ಟಕ್ಕೂ ರೌಂಡ್ ಹೊಡಿತಾ ಇದೆ, ಸಾಕು. ಇನ್ನೊಂದು ಜಟ್ಟು ಅಲ್ಲಿ ಕೆಳಗಡೆ ಮತ್ತೊಂದು ಹಾಕಿಬಿಟ್ರೆ ಸೊ ಕಂಪ್ಲೀಟಾಗಿ ಹೋದ ವರ್ಷ ಅಡಿಕೆ ಶಿಶಿಗಷ್ಟು ಸಾಕಾಗುತ್ತೆ. ಈ ವರ್ಷ ಚಿಕ್ಕದುಂಟು, ಚಿಕ್ಕ ಜಟ್ಟಾದರೂ ಫಿನಿಷ್ ಮಾಡ್ಬೋದು ಅಂತ ಹೇಳಿ ಏನೇನೋ ಸರ್ಕಸ್ ಮಾಡಿ ಒಂದು ಜಟ್ಟನ್ನು ಕುಳಿಸಿದ್ವಿ. ಇನ್ನೊಂದು ಜಟ್ಟನ್ನು ಕುಳಿಸ್ಲಿಕ್ಕೆ ಟ್ರೈ ಮಾಡಬೇಕು, ನೋಡಬೇಕು ಏನಾಗುತ್ತೆ ಏನಂತ ಹೇಳಿಬಿಟ್ಟು. ಸೊ ಸಾಹಸ ಮಾಡ್ದಂಗೆ ಆಯ್ತಪ್ಪ, ಸಾಕಾಗೋಯ್ತು. ಒಂದು ಮೆಣಸು ಹಣ್ಣಾಗಿದೆ, ನೆಟ್ಟಿರೋದಕ್ಕೂ ಸಾರ್ಥಕ ಆಗಿದೆ. ಒಂದು ಮೆಣಸು ಹಣ್ಣಾಗ್ಬಿಡ್ತು, ನೋಡೇ ಇಲ್ಲ ಅನಿಸುತ್ತೆ. ಇನ್ನೊಂದು ಮೆಣಸು ಬಂದಿದೆ. ದಿನ ನೀರು ಬಿಡ್ತಾ ಇದ್ದೀವಿ, ಚಿಗುರು ಬಿಡುತ್ತಾ ಏನೋ ಗೊತ್ತಿಲ್ಲ. ಓಕೆ, ಸತ್ತೇ ಹೋಗಿಲ್ಲ, ಅಷ್ಟು ಒಣ ಆಗ್ತಿಲ್ಲ, ಒಂದು ಸ್ವಲ್ಪ ಹಾಗೆ ಚಿಗುರು ಬಿಡ್ತಾ ಇರೋ ಥರ ಆಗ್ತಾ ಇದೆ. ಸೊ ಚಿಗುರು ಬಿಟ್ಟರೆ ಸಾಕಾಗಿತ್ತು. ಸೊ ಜಿನಿಯಾ ಸಿಸಿನೂ ಕೂಡ ಇಷ್ಟು ದೊಡ್ಡ ಆಗಿದೆ, ಹಾಗೆ ನೆಟ್ಟಿದ್ರಾಗಿತ್ತು. ದಿನ ನೀರು ಬಿಡೋದ್ರಿಂದ ಸ್ವಲ್ಪ ದೊಡ್ಡ ಆಗ್ತಾ ಇದೆ. ಸೊ ಹಾಗೆ ದೊಡ್ಡ ಆದರೆ ಸಾಕಾಗಿತ್ತು. ಹಾಗೆ ಇಲ್ಲಿನೂ ಕೂಡ ಬಸಳೆ ಸೊಪ್ಪು ಮಳೆಗಾಲದಲ್ಲಿ ಅಷ್ಟು ಕೂಡ ಕೊಳ್ತೋಗುತ್ತೆ. ಈಗ ಸ್ವಲ್ಪ ಬೆಳೀತಾ ಇದೆ. ಈ ಚಪ್ರ ಮಾಡಿದ್ದು ಅದನ್ನು ಕೂಡ ಮುರಿದೋಗ್ಬಿಡ್ತು. ಹಾಗೆ ಇಲ್ಲಿ ಗೆಣಸಿನ ಸಸಿನೂ ಕೂಡ ಅಮ್ಮ ಹಿಂಗೆ ನೆಟ್ಟಿಟ್ಟಿದ್ದಾಳೆ. ಇಲ್ಲಿ ರಾಮಾಯಣ ನೋಡಿ ಹೇಗೆ ಇದೆ ಅಂತ ಹೇಳಿ ನಮ್ಮದು. ಕೆಲಸ ಮಾಡಕ್ಕೆ ಬಂದು, ಹೌದಾ ಪಿಂಟು ಕೆಲಸ ಮಾಡಕ್ಕೆ ಬಂದು ಇಲ್ಲಿ? ಎಂಥ ಕೆಲಸ ಮಾಡ್ತೀನಿ ನೀನು? ಇಲ್ಲೆಲ್ಲ ಹೆಂಗೆ ಸರಿ ಮಾಡೋದು ಏನು ಮಾಡೋದು ಅಂತ ಎಲ್ಲ ಹೇಳು, ನಮ್ಗೆ ಅಷ್ಟೊಂದು ಗೊತ್ತಾಗೋದಿಲ್ಲ. ನೀನು ಹೇಳ್ಕೊಡು ನನಗೆ, ಗೊತ್ತಾಯ್ತು? ಸುಮ್ಮನೆ ಬಾಲ ಅಲ್ಲಾಡ್ಸ್ಕೊತ ಬರ್ತಾನೆ. ಅಯ್ಯೋ ನಿನ್ನ. ಬೆಳಿಗ್ಗೆ ಪೆಟ್ರೋಲ್ನ ತರೋಕ್ಕಂತ ಕೊಟ್ಟು ಬಂದಿದ್ದೆ, ಈಗ ಮತ್ತೆ ಹೋಗಿ ತಗೊಂಡು ಬರಬೇಕು. ಈಗ ಅವರು ಬರ್ತಾ ಇದ್ದಾರಂತೆ, ನಾನೀಗ ರೋಡಿಗೆ ಹೋಗಿ ಪೆಟ್ರೋಲ್ ಕ್ಯಾನ್ನ ತಗೊಂಡು ಬರಬೇಕು. ಸೊ ಹೋಗ್ತಾ ಇದ್ದೀನಿ. ಅವರು ಬಂದು ಮುಟ್ಟೋಕ್ಕಿಂತ ಮುಂಚೆ ನಾನು ಹೋದರೆ ಅವರಿಗೂ ಬೇಗ ಮನೆ ಹೋಗ್ಲಿಕ್ಕಾಗತ್ತೆ. ಈಗ ನಾನು ಹೋಗಿ ತಗೊಂಡು ಬರುವ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ನಾನು ಬಂದು ನಿಂತ್ಕೊಂಡಾಯಿತು, ಇನ್ನೂ ಗಾಡಿ ಬಂದಿಲ್ಲ. ಅವ್ರ ಗಾಡಿ ಎಷ್ಟೊತ್ತಿಗೆ ಬರುತ್ತೋ ಅಷ್ಟು ತನಕ ನಾನು ಇಲ್ಲಿ ವೇಟ್ ಮಾಡಬೇಕು. ಸ್ಲೋ ಆಗಿ ಬರ್ತಿದ್ದಾರೆ ಅನಿಸುತ್ತೆ. ಸೊ ನೋಡುವ, ಬಂದಿದ ತಕ್ಷಣ ಪೆಟ್ರೋಲ್ ತಗೊಳ್ಳೋದು, ಹೋಗೋದು. ಪೆಟ್ರೋಲ್ದ ಗಾಡಿ ತುಂಬಿಸ್ಕೊಂಡಾಯಿತು, ಅವ್ರು ಹೊರಟರು. ಈಗ ನಾನು ಕೂಡ ಇದು ಜೋಪಾನವಾಗಿ ತಗೊಂಡೋಗ್ಬೇಕು, ಮುಚ್ಚಳೆಲ್ಲ ಗಟ್ಟಿ ಹಾಕಿರಬೇಕು. ಸೊ ಈಗ ನಾನು ನಮ್ಮ ರೋಡಿಗೆ ಜರ್ನಿ ಸ್ಟಾರ್ಟ್ ಮಾಡೋದು. ಭಯಂಕರ ಚೆಂದ ಉಂಟು ನಮ್ಮ ರೋಡು, ಸ್ವಲ್ಪ ಸೇಫಾಗಿ ಸ್ಲೋ ಆಗಿ ಹೋಗಬೇಕು. ಹೂವಿನ ಗಿಡಕ್ಕೆ ನೀರು ಬಿಡೋಕ್ಕೆ ಟೈಮ್ ಇತ್ತು ಅಂತೇಳಿ ನೀರು ಬಿಟ್ಟೆ. ನಿನ್ನೂ ಕೂಡ ಬಿಟ್ಟಿದ್ದೆ ಬೆಳಿಗ್ಗೆ. ಅಪ್ಪ ಅಡಿಕೆ ರಾಶಿ ಮಾಡ್ತಾ ಇದ್ದಾರೆ. ಅಮ್ಮಂದಿನ್ನೂ ಜಟ್ಟಿನ ಕೆಲಸ ಮುಗ್ದಿಲ್ಲ, ಏನು ಬಿಸಿಲು ಫುಲ್ ಹೋಗಿದೆ. ಅಪ್ಪ ಅಡಿಕೆ ರಾಶಿ ಮಾಡ್ತಾ ಇದ್ದಾರೆ. ನಾನೀಗ ದನಗಳು ಬರೋಕ್ಕೆ ಟೈಮ್ ಆಗಿದೆ, ಕೊಟ್ಟಿಗೆ ಕ್ಲೀನ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ದನ ಬಂದ ತಕ್ಷಣ ಕಟ್ಬೋದು ಆರಾಮಾಗಿ. ಅಮ್ಮ ಅಂತೂ ಇನ್ನೂ ಬರೋದಿಲ್ಲ, ಅವ್ರ ಜಟ್ಟಿನ ಕೆಲಸ ಮಾಡಿ ಮುಗಿಸೋ ತನಕ
ಸುಮಾರು ಇವತ್ತು ಸಂಜೆ ಆಗುತ್ತೆ. ಸೊ ನಾನೇ ಇವತ್ತೇ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಿ ಹುಲ್ಲೆಲ್ಲ ಹಾಕಿಟ್ರೆ ಬಂದ ತಕ್ಷಣ ಕಟ್ಟಿಬಿಡೋದು. ಹಾಗೆ ನೆಕ್ಸ್ಟ್ ಅಡುಗೆ ಮಾಡೋದು. ಹಂಡೆಗೆ ಇನ್ನೂ ಬೆಂಕಿ ಮಾಡಿಲ್ಲ, ಬೆಂಕಿ ಮಾಡಿ ಎಲ್ಲ ಮಾಡೋ ತನಕ ಸಂಜೆ ಆಗಿಬಿಡತ್ತೆ. ಸೊ ಇವಾಗ ನಮ್ಮ ಇವುಗಳಿಗೆ ಕ್ಲೀನ್ ಮಾಡಿ ಎಷ್ಟು ಗಲೀಜು ಮಾಡಿ ಇಟ್ಟಿದ್ದೀರಾ ನೋಡ್ರಿ. ನಿಮ್ದು ಎಷ್ಟು ಮಸ್ತಿ ಮಾಡ್ತೀರಾ ನೋಡಿರಿ. ನಿಮ್ಮಿಬ್ರದ್ದು ಕತೆ ಎಷ್ಟು ಇದು ರಾಡಿ ಮಾಡಿಡ್ತೀರಾ ಅಂತ ಹೇಳಿ. ನಾನು ಅಮ್ಮ ಮಾಡಬೇಕಿದ್ರೆ ನಮ್ಮ ಹಗರಣ ಇಷ್ಟೇ ಆಗಿತ್ತು. ನೆಕ್ಸ್ಟ್ ಅಪ್ಪ ಬಂದ ಮೇಲೆ ಇಲ್ಲಿ ನೋಡಿ ಈ ರೀತಿಗೆ ಹಗರಣ ಮಾಡ್ಕೊಂಡಿದ್ದಾರೆ. ಚಿಮ್ಣಿನೂ ಬಿಟ್ಟಿಲ್ಲ. ಯಪ್ಪ ಇಲ್ಲಿ ನೋಡ್ರೆ ಮತ್ತೆ ಕಟ್ಟಿರನೂ ಬಂದಿದೆ. ಯಪ್ಪ ಒಟ್ಟಿನಲ್ಲಿ ಜಟ್ಟಿನ ವ್ಯವಸ್ಥೆ ಎಷ್ಟಾಯಿತು ಅಂತ ಹೇಳಿ ನೋಡಬೇಕು. ಇಲ್ಲೇನೋ ಪೈಪೇನೋ ಸರಿ ಮಾಡ್ತಾಯಿದ್ದಾರೆ. ಅಲ್ಲಿ ಒಂದು ಜಟ್ಟು ಹಾರ್ತಾ ಇದೆ ನೀರು. ಹೀಗೆ ನಮ್ಮ ಅಪ್ಪನೂ ಏನು ಉಳಿನೋ ಏನೋ ತಿಕ್ತಾ ಇದ್ದಾರೆ.